ಯಾವುದೂ ಇಲ್ಲ. ನಮ್ಮಲ್ಲಿ 35,500 ದೇವಸ್ಥಾನ ಇದೆ. ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಹತ್ರ ಹಣದ ಕೊರತೆ ಇರುತ್ತೆ ಅಲ್ವಾ? ಯಾಕಂದರೆ ಭಾಳ ಹಿಂದೆಯಿಂದ ಕೂಡ ಸಿ ಗ್ರೇಡ್ ಟೆಂಪಲ್ಸ್ ಬಗ್ಗೆ ಆದ್ಯತೆ ಯಾರೂ ಕೊಟ್ಟಿಲ್ಲ. ನಾವು ಕೊಡಬೇಕು ಅಂತಾನೆ ಒಂದು ಅಸೆಂಬ್ಲಿನಲ್ಲಿ ಒಂದು ಬಿಲ್ ತಂದು ಸ್ವಲ್ಪ ಏನೋ ಪರಿಹಾರ ಕಂಡುಕೊಳ್ಳೋಣ ಅಂತ ಪ್ರಯತ್ನ ಮಾಡಿದಾಗ ಯಾಕೋ BJP ಅವರಿಗೆ ಸಿ ಗ್ರೇಡ್ ಟೆಂಪಲ್ಸ್ ಬಗ್ಗೆ ಅರ್ಚಕರು ಪಾಪ 40,000 ಜನ ಇದ್ದಾರೆ, ಅನುವಂಶಿಕ ಅರ್ಚಕರು, ಅವ್ರಿಗೇನು ಸ್ಯಾಲ್ರಿ ಇಲ್ಲ, ತಸ್ತಿಕಣ ಅಂತ ದೇವಸ್ಥಾನಕ್ಕೆ ಕೊಡ್ತೀವಿ ಅಷ್ಟೇ. ಅವರು ಒಂದಷ್ಟು ಅನುಕೂಲಗಳು ಮಾಡೋಣ, ಸ್ಕಾಲರ್ಶಿಪ್ಪು ಮಕ್ಕಳಿಗೆ, ಆಮೇಲೆ ಒಂದು 40,000 ಮೇಲಿದ್ದಾರೆ. 35,000 ದೇವಸ್ಥಾನ ಅಂದರೆ ಒಂದೊಂದು ದೇವಸ್ಥಾನದಲ್ಲಿ ಜಾಸ್ತಿ ಇರ್ತಾರೆ. ಅದು ಸರದಿ ಮೇಲೆ ಅವ್ರು ಮಾಡ್ತಾ ಇರ್ತಾರೆ. ಅವ್ರಿಗೆ ಇನ್ಶೂರೆನ್ಸು ಒಂದು 10 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡೋಣ, ಪ್ರತಿ ವರ್ಷ ಪ್ರೀಮಿಯಂ ಕಟ್ಟಬೇಕು. ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ಗೆ, ಆಮೇಲೆ ಅವ್ರ ಮನೆ ಕಟ್ಟೋದಕ್ಕೆ ಒಂದು 3 ಲಕ್ಷ ವರ್ಷಕ್ಕೆ ಒಂದು 500 ಜನಕ್ಕೋ 1000 ಜನಕ್ಕೆ ಕೊಡೋಣ ಅಂತ. ಆಮೇಲೆ ಸಿ ಗ್ರೇಡ್ ಟೆಂಪಲ್ಸ್ಗೆ ಒಂದು 3 ಲಕ್ಷ ಕೊಟ್ಟರೆ ಒಂದು 1000 ಟೆಂಪಲ್ಸ್ಗೆ 5 ವರ್ಷಕ್ಕೆ 5,000 ಆಗೋದು. ಒಂದಷ್ಟು ಮಾಡೋಣ ಅಂದರೆ ಯಾಕೋ BJP ಅವರು ಅಡ್ಡ ಬಂದ್ಬಿಟ್ರು. ಆದರೆ ಧರ್ಮದ ಹೆಸರಲ್ಲಿ ಓಟ್ ಕೇಳ್ತಾರೆ, ದೇವರ ಹೆಸರಲ್ಲಿ ಓಟ್ ಕೇಳ್ತಾರೆ. ಆದರೆ ಧರ್ಮಕ್ಕೆ ಕೆಲಸನೂ ಮಾಡಲ್ಲ, ದೇವ್ರ ಕೆಲಸನೂ ಮಾಡಲ್ಲ. ಪಾಪ ನಮಗೂ ದೇವ್ರ ಮಧ್ಯದಲ್ಲಿ ಇರ್ತಕ್ಕಂಥ ಅವ್ರ ಅರ್ಚಕರು ಅವ್ರ ಕೆಲಸಕ್ಕೂ ಅಡ್ಡ ಬರ್ತಾರೆ. ಸರ್, ರಾಜ್ಯದಲ್ಲಿ 80 ಲಕ್ಷ 1 ಕೋಟಿ ಜನಕ್ಕೆ ವಾರ್ಷಿಕವಾಗಿ ದೇಣಿಗೆ ಬರ್ತಕ್ಕಂಥ ಮುಜರಾಯಿ ದೇವಸ್ಥಾನಗಳಿಗೆ ಎಷ್ಟು 1,80,000 ಇದೆ. ಅದರಲ್ಲಿ 35,000 ನಮ್ದು. ಸರ್, ಮುಜರಾಯಿ ಅಧೀನದಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ವಾರ್ಷಿಕವಾಗಿ ದೇಣಿಗೆಯಿಂದ ಬರ್ತಕ್ಕಂಥ 80 ಲಕ್ಷದಿಂದ 1 ಕೋಟಿವರೆಗೆ ಬರ್ತಕ್ಕಂಥ ದೇವಸ್ಥಾನಗಳಿಗೆ ಸ್ವತಂತ್ರವಾಗಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಅವ್ರಿಗೆ ಪವರ್ ಕೊಟ್ಟಿದ್ದಾರೆ. ಎಲ್ಲ ಪವರ್ ಕೊಟ್ಟಿದ್ದೀವಿ. ಆದ್ರೂ ಮಾಡ್ತಾ ಇಲ್ಲ. 1997ರಲ್ಲಿ JH ಪಟೇಲ್ ಇದ್ದಾಗ ಕಾನೂನು ತಂದ್ರು. ಅದು 2003ರಲ್ಲಿ SM ಕೃಷ್ಣ ಅವರು ಇದ್ದಾಗ ಕಾನೂನು ಜಾರಿ ಆಯಿತು, ರಾಜ್ಯ ಧಾರ್ಮಿಕ ಪರಿಷತ್ ಅಂತ. ಆಮೇಲೆ ಏನಾಯಿತು, 205 ಎ ಗ್ರೇಡ್ ಟೆಂಪಲ್ಸು 25 ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಇರ್ತಕ್ಕಂಥದ್ದು. ಅದಕ್ಕೆ ಒಬ್ಬ ಅಧ್ಯಕ್ಷರಿರ್ತಾರೆ, 8 ಜನ ಸದಸ್ಯರಿರ್ತಾರೆ. B ಗ್ರೇಡ್ 193 ಇದೆ, ಅದಕ್ಕೂ ಒಬ್ಬರು ಅಧ್ಯಕ್ಷರಿರ್ತಾರೆ, 8 ಜನ ಸದಸ್ಯರಿರ್ತಾರೆ. 193 ಒಟ್ಟು A B ಸೇರಿ 398 ದೇವಸ್ಥಾನಗಳಿದೆ. ಅಷ್ಟೂ ದೇವಸ್ಥಾನಗಳಿಗೆ ಅಧ್ಯಕ್ಷರಿರ್ತಾರೆ, 8 ಜನ ಸದಸ್ಯರಿರ್ತಾರೆ. ಆ 398 ದೇವಸ್ಥಾನನೂ ಒಂದು ಸರ್ಕಾರ ಇದ್ದಂಗೆ. ಅವರ ಖರ್ಚು ವೆಚ್ಚಗಳು ಎಲ್ಲ ಅವರೇ ಮೇಂಟೈನ್ ಮಾಡ್ಕೊಳ್ತಾರೆ. ಅವ್ರಿಗೆ ಕುಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿಕೊಟ್ಟಿದ್ದೀನಿ. ಆಮೇಲೆ ಇವರಿಗೆ ಹುಲಿಗಮ್ಮ ಟೆಂಪಲ್ಗೂ ಮಾಸ್ಟರ್ ಪ್ಲಾನ್ ಮಾಡಿಕೊಟ್ಟಿದ್ದೀನಿ. ಆಮೇಲೆ ಘಾಟಿ ಸುಬ್ರಹ್ಮಣ್ಯ ಮಾಸ್ಟರ್ ಪ್ಲಾನ್ ಮಾಡಿಕೊಟ್ಟಿದ್ದೀನಿ. ಈಗ ಮೊನ್ನೆ ಇವ್ರಿಗೆ ಹೇಳಿದ್ದೀನಿ, ಕೊಲ್ಲೂರು ಮೂಕಾಂಬಿಕೆ ಮಾಸ್ಟರ್ ಪ್ಲಾನ್ ಮಾಡಿಕೊಡ್ತಾ ಇದ್ದೀನಿ ಅವ್ರಿಗೂ. ಆ ಮಾಸ್ಟರ್ ಪ್ಲಾನ್ ಪ್ರಕಾರನೇ ಮಾಡಬೇಕು. ಮತ್ತೆ ಅವರಲ್ಲಿ ಇರ್ತಕ್ಕಂಥ ಹಣವನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತಾನು ಹೇಳಿದೆ. ನಮ್ಮಲ್ಲಿ ಯಾರಿಗೂ ಇದು ಇಲ್ಲ. ನಾನು ಬಂದ್ಮೇಲೆ PWD ಕಾಂಟ್ರಾಕ್ಟ್ PWD ಬಿಟ್ಟು ಬೇರೆಯವ್ರಿಗೆ ಕೊಡಬಾರ್ದು ಅಂತಾನೆ ಹೇಳ್ಬಿಟ್ಟು. ಅಲ್ಲ, ಯಾವುದು ಸ್ಪೆಸಿಫಿಕ್ ಆಗಿ ಕೊಟ್ಟರೆ ನಾನು ಉದಾಹರಣೆ ತೋರಿಸ್ತೀನಿ ನಾನು. ಸರ್, ಶಕ್ತಿ ಯೋಜನೆದು ಸರ್ಕಾರದಿಂದ ಎಷ್ಟು ಬಂದಿದೆ? ಏನಾದ್ರು ದೊಡ್ಡ ಪ್ರಮಾಣದಲ್ಲಿ ಬಾಕಿ ಉಳಿದಿದೆಯೋ ಹೇಗೆ ಸರ್? ಸ್ವಲ್ಪ ಬಾಕಿ ಇದೆ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ 2,000 ಕೋಟಿ ಫ್ರೀಯಾಗಿ ಕೊಟ್ಟಿದ್ದಾರೆ. ಅಂದ್ರೆ ಸಾಲ ನಮಗೆ ಕೊಡ್ತಿದ್ದಾರೆ. ಸಾಲ ಸರ್ಕಾರನೇ ತೀರಿಸ್ಕೊಡುತ್ತೆ, ನಮ್ಗೇನು ಬರ್ಡನ್ ಇಲ್ಲ. ಮತ್ತೀಗ 2,000 ಬಸ್ಗೆ 800 ಕೋಟಿ ಬೇಕು, ಅದನ್ನು ಕೊಟ್ಟಿದ್ದಾರೆ. ಅದರಿಂದ ನಾವು ಬರ್ಡನ್ ಅಂತ ಹೇಳಕ್ಕಾಗಲ್ಲ. ಒಂದ್ ಕಡೆ ಕೊಡ್ತಾರೆ, ಇನ್ನೊಂದ್ ಕಡೆ ಕೊಡ್ಬೇಕು ಅಂತ ಹೇಳ್ತೀವಿ. ನಿಗಮಗಳು ಲಾಭದತ್ತ ಹೋಗ್ತಾ ಇದೆ. ಸರ್ಕಾರದಿಂದ ಏನು ಬರಬೇಕು ಕೊಟ್ಬಿಟ್ರೆ ಲಾಭ ದಿಕ್ಕಲ್ಲ. ಇದೆ, ಒಂದು 3,000 ಇದೆ. 2,000 ಕೋಟಿ ಫ್ರೀಯಾಗಿ ಕೊಟ್ರು. ಅದನ್ನೇ ಬೇಕಾದ್ರೆ ಅವರು ಬುಕ್ ಅಡ್ಜಸ್ಟ್ ಮಾಡ್ಬೋದಿತ್ತು, ಆದ್ರೆ ಅರ್ಥ ಮಾಡ್ಲಿಲ್ಲ. ಫ್ರೀನೇ. ಫ್ರೀ ಅಂದ್ರೆ ಅವರೇ ತೀರಿಸ್ಕೊಳ್ತಾರೆ, ಸರ್ಕಾರ ತೀರಿಸ್ಕೊಳ್ತಾರೆ. ಸಾಲ ನಮ್ದಷ್ಟೇ, ತೀರ್ಸೋದು ಸರ್ಕಾರನೇ. ಸರ್, ನಿಮ್ ಇಲಾಖೆ ಸಂಬಂಧಪಟ್ಟಂತೆ ಗೋವಾದಲ್ಲಿ ಇಲ್ಲಿಂದ ಹೋಗುವಂತ KSRTC ಸಿಬ್ಬಂದಿಗಳಿಗೆ ಅಲ್ಲಿ ಇರೋದಕ್ಕೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಹಿಂದೆ ಕೂಡ ತಮಗೊಂದು ದೂರು ಕೊಟ್ಟಿದ್ದು ನಮ್ಗೆ. ಈಗಲೂ ಕೂಡ ನಾವು ರಸ್ತೆನಲ್ಲಿ ಮಲ್ಕೊಳ್ಳುವಂಥದ್ದು, ಗಾಡಿಯಲ್ಲಿ
ಆ ತರದ್ದು ವ್ಯವಸ್ಥೆ ಇದೆ ಅಂತ ಬಹುತೇಕ ಕೆಲವು ಕಡೆ ಬಹುತೇಕ ಕಡೆ ನೈಟ್ ಹಾಲ್ಟ್ ಇರ್ತಾರಲ್ಲ ಅವ್ರು ಅಲ್ಲಲ್ಲೇ ಪರಿಚಯ ಇರೋರು ಲೋಕಲ್ ಲೀಡರ್ಸು ಅವ್ರಿಗೆಲ್ಲ ಸಹಾಯ ಮಾಡಿದ್ದಾರೆ. ಎಲ್ಲೋ ಕೆಲವು ಕಡೆ ಇಲ್ಲ ಅನ್ಸುತ್ತೆ. ಅಂದ್ರೆ ಸರ್ ಅವರು ಜಾಗ ಕೊಡೋದಕ್ಕೆಲ್ಲ ರೆಡಿ ಇದಾರೆ ಅಂತ ಸರ್ ಗೋವಾದಿಂದ. ಏನೋ ಸ್ವಲ್ಪ ನೀವು ಮುಂದುವರಿಕೆ ವಹಿಸಿದೆ ಆದ್ರೆ ಆಯ್ತು ಅಲ್ಲ ಆ ಕಡೆ ಒಂದಷ್ಟು ಕೆಲವರೆಲ್ಲ ಹೇಳ್ತಾ ಇರ್ತಾರೆ. ಎಲ್ಲರಿಗೂ ಧನ್ಯವಾದ. ವೀರೇಂದ್ರ ಹೆಗ್ಡೆ ಅವರು ಮಾತಾಡಿದ್ದಾರೆ ಧರ್ಮಸ್ಥಳದಲ್ಲಿ SIT ತನಿಖಾ ವರದಿ ಅರ್ಧ ಬಂದಿದೆ, ನಾವು ಸ್ವಲ್ಪ ನಿರಾಳರಾಗಿದ್ದೀವಿ, ನಮ್ಮ ಬಗ್ಗೆ ನಂಬಿಕೆ ಇಟ್ಟಿದ್ದಕ್ಕೆ ಧನ್ಯವಾದ ಅಂತ ಹೇಳಿದರೆ ಉಳಿದ ಅಣ್ಣಪ್ಪ ಸ್ವಾಮಿ ಅಯ್ಯಪ್ಪ ಇವರು ಮಂಜುನಾಥ ಸ್ವಾಮಿ ನೋಡ್ಕೊಂಡು ಅದು ನಮ್ಮ ಮೇಲೆ ಯಾಕಿಷ್ಟು ದ್ವೇಷ ಅಂತ ಕೇಳಿರ್ತಾರೆ. ನಮ್ಮ ದ್ವೇಷ ಮಾಡ್ತಾ ಇದೆ ಸರ್ಕಾರದ ನಡೆ ಬಗ್ಗೆ ಅವರು ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಬಿಜೆಪಿ ಸದ್ಬುದ್ಧಿ ಕೊಡ್ಲಿ ಅಂತ.